ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಇವತ್ತು ಕರ್ನಾಟಕದಲ್ಲಿ ಮೊದಲನೆಯ ಹಂತದ ಚುನಾವಣೆ, ದೇಶದಲ್ಲಿ ಎರಡನೆಯ ಹಂತದ ಚುನಾವಣೆ. ಒಂದು ಕಾಲ ಇತ್ತು ಚುನಾವಣೆ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಬಾರ್ದು, ಮಾತನಾಡೋದು ಕೆಟ್ಟದ್ದು ಅನ್ನೋ ಭಾವನೆ ಇತ್ತು. ಅದು ಬರೀ ಹಿಂದೂಗಳಲ್ಲಿ ಮಾತ್ರ ಇತ್ತು. ಆ ತರ ಮುಸಲ್ಮಾನರಲ್ಲಿ ಅವರು ಮಸೀದಿಗಳಲ್ಲೇ ಕರೆದು ಹೇಳ್ತಿದ್ರು, ಇಂಥ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಇಂಥ ವ್ಯಕ್ತಿಗೆ ಓಟ್ ಹಾಕ್ಬೇಕು ಅಂತ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಿದ್ರು ಮತ್ತು ಅಂತಿಮ ನಿರ್ಣಯವನ್ನು ಹೇಳ್ತಾ ಇದ್ರು. ಈಗಲೂ ಕೂಡ ಹಾಗೆ ನಡೆಯುತ್ತೆ. ಇಂಥವ್ರಿಗೆ ಹಾಕಿ ಅಂತ ಹೇಳಿ ಮಸೀದಿನಲ್ಲೇ ಹೇಳ್ತಾರೆ. ಆದರೆ ಹಿಂದೂ ಮಂದಿರಗಳಲ್ಲಿ, ಹಿಂದೂ ಪದ್ಧತಿನಲ್ಲಿ ಇವತ್ತಿಗೂ ಕೂಡ ಚುನಾವಣೆ ಬಗ್ಗೆ ಮಾತನಾಡೋದು ಅಪರಾಧ ಅನ್ನೋ ಲೆಕ್ಕಕ್ಕಿದ್ದಾರೆ. ಈ ಎರಡು ಅತಿಗಳೇ ಆಯ್ತು. ಒಂದು, ಧರ್ಮಕ್ಷೇತ್ರ ರಾಜಕಾರಣವನ್ನ ನೇರವಾಗಿ ನಿಯಂತ್ರಿಸಬಾರದು. ಒಂದು ವೇಳೆ ನಿಯಂತ್ರಿಸದಿದ್ರೂ ಕೂಡ ಅದು ಸ್ವಾರ್ಥಕ್ಕಾಗಿ, ಹಣಗಳಿಕೆಗಾಗಿ ಇರಬಾರ್ದು. ಅಲ್ಲಿ ಹೆಚ್ಚು ಸ್ವಾರ್ಥ ಮತ್ತು ತನ್ನ ಕೆಲಸವನ್ನು ಮಾಡಿಕೊಳ್ಳುವ ಉದ್ದೇಶದಿಂದ ಮಾತ್ರ ಇಂಥವ್ರಿಗೆ ಓಟ್ ಹಾಕರಿ ಅಂತ ಹೇಳೋ ಪದ್ಧತಿ ಇತ್ತು. ದೇಶಕ್ಕಾಗಿ ಅಲ್ಲ ಅದು. ಆದರೆ ಇತ್ತೀಚೆಗೆ ದೇಶಭಕ್ತಿ ಮತ್ತು ರಕ್ಷಣೆ, ದೇಶದ ರಕ್ಷಣೆ, ನಮ್ಮ ದೇಶವನ್ನು ಕೂಡ ವಿಕಸಿತ ಭಾರತವನ್ನಾಗಿ ಮಾಡಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಯುವಕರಲ್ಲಿ, ಯುವತಿಯರಲ್ಲಿ ಮತ್ತು ಶಿಕ್ಷಕ ವರ್ಗದಲ್ಲಿ ಕೂಡ ಬಂದಿದೆ. ಹಾಗಾಗಿ ಈಗ ಚುನಾವಣೆಗಳು ಅಂತಂದ್ರೆ ಅವು ಬಡದಾಟದ ಕೇಂದ್ರಗಳು ಅಥವಾ ಕಾರಣಗಳಲ್ಲ. ಹಿಂದೆ ಹಂಗಿತ್ತು. ಮತ್ತು ಈಗಲೂ ಕೆಲವರು ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬೇಡ, ಮತಪತ್ರಗಳನ್ನೇ ತಗೊಂಬನ್ನಿ ಅಂತ ಹೇಳ್ತಿದ್ದಾರೆ. ಇವತ್ತಿಗೂ ಹಿಂದಕ್ಕೆ ಹೋಗೋಣ ಅಂತ ಹೇಳಿ. ಯಾಕೆ ಅಂದ್ರೆ ಕೈಲಾಗದವರು ಮೈ ಪರ್ಚ್ಕೊಂಡ್ರು ಅಂತ ಹೇಳಿ ಅವ್ರಿಗೆ ಗೆಲ್ಲಕ್ಕಾಗದೇ ಇದ್ದಾಗ ವಿಜ್ಞಾನದ ಮೇಲೆ, ತಂತ್ರಜ್ಞಾನದ ಮೇಲೆ ಗೂಬೆ ಕೂರಿಸುವಂಥದ್ದು ನಡೆಯುತ್ತೆ. ಅದ್ರ ಅಗತ್ಯ ಇಲ್ಲ. ಹಾಗಾದ್ರೆ ಮತಪತ್ರಗಳಿದ್ದಾಗ ಏನ್ ಮಾಡ್ತಿದ್ರು ಅಂದ್ರೆ ಇವರು ಗೂಂಡಾಗಿರಿ ಮಾಡೋದು, ಎಲ್ರದು ಒಬ್ಬ ಓಟ್ ಹಾಕ್ಬಿಡೋದು, ಇಡೀ ಆ ಬೂತನ್ನೇ, ಏನು ಮತ ಕೇಂದ್ರಗಳೇನಿರ್ತಾವಲ್ಲ, ಮತದಾನ ಕೇಂದ್ರಗಳು, ಅವುಗಳನ್ನೇ ತಮ್ಮ ವಶಕ್ಕೆ ತಗೊಳ್ಳೋದು, ಆಮೇಲಿಂದ ಆ ಬೂತ್ಗಳನ್ನ ತಗೊಂಡೋಗಿ ನೀರಲ್ಲಿ ಹಾಕೋದು, ಒಗೆಯೋದು, ಈ ತರ ಎಲ್ಲ ಮಾಡ್ತಿದ್ರು. ಇವಾಗ ರಕ್ಷಣೆ ಜಾಸ್ತಿ ಕೊಟ್ಟು ಇಂತಹ ಅನಾಹುತಗಳೇನು ಆಗ್ಲಾರ್ದಂಗೆ ಮಾಡಿದ್ದಾರೆ. ಜೊತೆಗೆ ವೋಟರ್ ಐಡಿನಲ್ಲಿ ಫೋಟೋ, ಒಬ್ಬರ ಮತದಾನವನ್ನು ಮಾಡ್ಲಾರ್ದಂಗೆಲ್ಲ ಬಿಗಿ ಮಾಡಿರೋದ್ರಿಂದ ಈ ಗೂಂಡಾಗರ್ದಿ ಮಾಡಿ ಗೆಲ್ತಿದ್ರಲ್ಲ ಅವ್ರಿಗೆ ಸಂಕಟ ಆಗಿದೆ. ಆದ್ರಿಂದ ಚುನಾವಣೆ ಅಂತಕ್ಕಂಥದ್ದು ಕೆಟ್ಟದ್ದಲ್ಲ, ಸೂತಕನೂ ಅಲ್ಲ. ಜೊತೆಗೆ ಪ್ರತಿಯೊಬ್ಬರ ಕರ್ತವ್ಯ ಅದು. ಓಟ್ ಹಾಕ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ.
ಒಂದು ಕಾಲ ಇತ್ತು ರಾಜಕಾರಣ ನಮ್ಗೆ ಯಾಕ್ರಿ, ಅವರು ರಾಜರುಗಳ ರಕ್ಷಣೆ ಮಾಡ್ತಾರೆ, ಯುದ್ಧ ಮಾಡ್ತಾರೆ, ನಾವು ಸಾಮಾನ್ಯರು ನಮ್ ಕೆಲಸ ಮಾಡ್ಕೊಂತ ಹೋಗ್ಬಿಡೋಣ, ರೈತರು ಆಗಿರೋದು, ಕಾರ್ಮಿಕರಾಗಿರೋದು, ಈ ತರ ಮಾಡೋದು. ಭಾರತೀಯ ಸಂಸ್ಕೃತಿಯಲ್ಲಿ ಯುದ್ಧಗಳು ಹೊಲವನ್ನ ಆಕ್ರಮಿಸ್ತಿರ್ಲಿಲ್ಲ. ಆದ್ರೆ ಯಾವಾಗ ಮುಸಲ್ಮಾನರು ದಾಳಿ ಮಾಡಿದ್ರು ಆವಾಗ ಧರ್ಮ ಯುದ್ಧಗಳು ಅಂತ ಹೊರಟೋಯ್ತು. ಯಾರು ಬೇಕಾದ್ರೂ ಯಾರ ಮೇಲೂ ದಾಳಿ ಮಾಡಬಹುದು, ಏನ್ ಬೇಕಾದ್ರೂ ಸುಟ್ಟು ಹಾಕ್ಬಿಡ್ಬಹುದು, ಇದು ಬಂತು. ಇನ್ನು ಪ್ರಜಾಪ್ರಭುತ್ವ ಬಂದ್ಮೇಲೆ ಯುದ್ಧಗಳಿಲ್ಲ, ಯುದ್ಧಗಳಾಗಬಾರ್ದು, ಅದ್ರ ಬದಲು ಬೇರೆ ರೂಪವನ್ನು ತಾಳ್ತದ. ಇನ್ನೊಬ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಭಯೋತ್ಪಾದನೆ, ಮತಾಂಧತೆ, ಇದ್ರ ಮೂಲಕ ಸಾಮಾನ್ಯರ ಜೀವನವನ್ನು ಅಸ್ತವ್ಯಸ್ತಗೊಳಿಸ್ತಕ್ಕಂಥದ್ದು ಶುರುವಾಯ್ತು. ಅದಕ್ಕೆ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಸುಭದ್ರವಾದ ಸರ್ಕಾರ, ಸ್ಥಿರವಾದ ಸರ್ಕಾರ ಇದ್ದುಕೊಂಡು ಭಯೋತ್ಪಾದಕರಿಗೆ ಮತ್ತು ಸಾರ್ವಜನಿಕ ಜೀವನವನ್ನ ತೊಂದರೆ ಮಾಡ್ತಕ್ಕಂಥವ್ರಿಗೆ ಆಸ್ಪದ ಕೊಡಬಾರ್ದು. ಆ ಥರ ಆಗ್ಬಾರ್ದು ಅಂತಿದ್ರೆ ಪ್ರತಿಯೊಬ್ರು ಓಟ್ ಹಾಕ್ಬೇಕು. ಪ್ರತಿಯೊಬ್ರು ಓಟ್ ಹಾಕಿ ಸುಭದ್ರ ಸ್ಥಿರ ಸರ್ಕಾರ, ಸ್ಟೇಬಲ್ ಗವರ್ಮೆಂಟ್. ಮೊದಲು ಕಿಚಡಿ ಸರ್ಕಾರ ಅಂತಿದ್ವು. ಭಾರತ ದೇಶದಲ್ಲಿ ಸುಮಾರು 30 ವರ್ಷಗಳ ಕಾಲ ಸ್ಥಿರ ಸರ್ಕಾರ ಬಂದಿರಲಿಲ್ಲ. ಒಂದು ಪಕ್ಷ ಆಡಳಿತ ನಡೆಸುವ ಸ್ಥಿತಿ ಬಂದಿರಲಿಲ್ಲ. ಅದು 14ರಿಂದ ಪ್ರಾರಂಭ ಆಯ್ತು. ಅದಕ್ಕೆ ಯುವಕರು, ಯುವತಿಯರು, ವಯಸ್ಸಾದವರು ಎಲ್ಲರೂ ಕೂಡ, ಅಂಗವಿಕಲರು ಯಾರು ಓಟಿನಿಂದ ತಪ್ಪಿಸ್ಕೋಬಾರ್ದು ಅಂತೇಳಿ ಚುನಾವಣಾ ಆಯೋಗ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲ, ತುಂಬಾ ವಯಸ್ಸಾದವ್ರಿಗೆ, 85 ವರ್ಷ ದಾಟಿದಂಥವ್ರಿಗೆ, ಜೊತೆಗೆ ಅಂಗವಿಕಲರಿಗೆ ಮನೆಯಿಂದನೇ ಓಟ್ ಹಾಕುವ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆದ್ರೆ ನಾನು ಮತ್ತು ನಮ್ಮ ಆಶ್ರಮದವರು ಮನೆಯಿಂದನೇ, ಅಂದ್ರೆ ಆಶ್ರಮದಿಂದನೇ ಓಟ್ ಹಾಕೋ ಪದ್ಧತಿಯನ್ನು ತಗೊಂಡಿಲ್ಲ. ನಾವು ಬೂತ್ಗೆ ಬಂದು ಹಾಕ್ತೀವಿ ಅಂತ ಹೇಳಿ ಅದಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಶಾಂತಿಯಿಂದ ನಡೆಯುತ್ತೆ ಮತದಾನ. ಮತ್ತು ಅಂಗವಿಕಲರಿಗೆ, ವಯಸ್ಸಾದಂಥವ್ರಿಗೆ ಕ್ಯೂನಲ್ಲಿ ನಿಲ್ಬೇಕಾದ ಅಗತ್ಯ ಇಲ್ಲ. ಪ್ರಿಫರೆನ್ಸ್ ಮೇಲೆ, ಆದ್ಯತೆಯ ಮೇಲೆ ಒಳಗಡೆ ಕರ್ಕೊಂಡೋಗಿ ಓಟ್ ಹಾಕಿಸ್ತಾರೆ. ಮತ್ತೆ ರಾಜಕಾರಣದಲ್ಲಿ ನಾವು ಭಾಗವಹಿಸದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನು ಭಾರತ ದೇಶ ಈಗ ಚೆನ್ನಾಗಿ ಅನುಭವಿಸ್ಬಿಟ್ಟಿದೆ. ಪರಕೀಯರ ಆಳ್ವಿಕೆಯಲ್ಲಿ 100 ವರ್ಷಗಳ ಕಾಲ ದೇಶ ನಲಗಿದೆ. ಅದರ ಪರಿಣಾಮವಾಗಿ ದಾರಿದ್ರ್ಯ, ಬಡತನ, ಅನಕ್ಷರತೆ ಇಂತಹದ್ರಲ್ಲೆಲ್ಲ ನೊಂದು ಬೆಂದು ಕೋಟ್ಯಾಂತರ ಜನ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕಾಗಿಯೇ ಬಲಿದಾನ ಮಾಡಿಕೊಂಡಂತಹ ನಡಿಬಾರದ ಘಟನೆಗಳೆಲ್ಲ ನಡೆದು ಹೋಗಿದ್ದಾವೆ. ಆದ್ರಿಂದ ಇನ್ನು ಮುಂದೆ ಯಾರೂ ಕೂಡ ಅಲಕ್ಷ್ಯ ಮಾಡಬಾರ್ದು. ಅವರು ಅನಕ್ಷರಸ್ಥಿದ್ರೂ ಕೂಡ ಚುನಾವಣೆಯನ್ನು ಅಲಕ್ಷ್ಯ ಮಾಡಬಾರ್ದು. ಯಾಕೆಂದ್ರೆ ರಾಜಕೀಯ ಸ್ಥಿತ್ಯಂತರಗಳಾದ್ರೆ, ರಾಜಕೀಯದಿಂದ ದುಷ್ಪರಿಣಾಮಗಳಾದ್ರೆ, ಅಂದ್ರೆ ಒಳ್ಳೆ ಆಡಳಿತ ಕೊಡ್ಲಿಲ್ಲ, ಸ್ಥಿರ ಸರ್ಕಾರ ಬರಲಿಲ್ಲ ಅಂದ್ರೆ ಅದು ಎಲ್ಲಾ ರಂಗಗಳ ಮೇಲೂ ದುಷ್ಪರಿಣಾಮ ಉಂಟು ಮಾಡುತ್ತೆ. ಈಗ ನಾವಿಲ್ಲಿ ಕೂತಿದ್ದೀವಿ, ಪ್ರಾರ್ಥನೆ ಮಾಡ್ತೀವಿ, ನಿಶ್ಚಿಂತವಾಗಿ ಬದುಕ್ತಾ ಇದ್ದೀವಿ ಇಂಥ ಗುಡ್ಡದಲ್ಲಿ. ಯಾಕೆ? ಇಲ್ಲಿ ಯಾವ ಭಯೋತ್ಪಾದಕರ ಕಾಟ ಇಲ್ಲ, ಕಳ್ಳಕಾಕರ ಕಾಟ ಇಲ್ಲ, ಮತ್ತು ಹಫ್ತಾ ವಸೂಲಿ ಮಾಡ್ತಕ್ಕಂಥವ್ರು ಅಂತ ಇರ್ತಾರೆ. ಉತ್ತರ ಪ್ರದೇಶದಲ್ಲಿ ಆಟೋದವ್ರು ಹೇಳ್ತಿದ್ರಂತೆ, ಮೊನ್ನೆ ಅಯೋಧ್ಯೆಗೆ ಹೋದವ್ರು ಹೇಳ್ತಾ ಇದ್ರು, ಅವ್ರು ಮೊದಲು ಆಟೋದವರೆಲ್ಲ ಆಟೋ ಸ್ಟಾರ್ಟ್ ಮಾಡಕ್ ಮುಂಚೆ ಜೈ ಶ್ರೀರಾಮ್ ಅಂತಾರಂತೆ ಅಯೋಧ್ಯೆಯಲ್ಲಿ, ಆಮೇಲೆ ಜೈ ಮೋದಿ ಅಂತಾರಂತೆ, ಆಮೇಲೆ ಜೈ ಯೋಗಿ ಅಂತ ಹೇಳ್ತಾರಂತೆ. ಯಾಕೆ ಅಂದ್ರೆ ಯೋಗಿ ಬರೋದಕ್ ಮುಂಚೆ
ಅಲ್ಲಿ ಆಟೋದವರು ಸುಸೂತ್ರವಾಗಿ ಮನೆಗೆ ಹೋಗ್ತಾರೆ, ದುಡ್ಡು ತಗೊಂಡು ಹೋಗ್ತಾರೆ ಅಂತ ಗ್ಯಾರಂಟಿ ಇರ್ಲಿಲ್ವಂತೆ. ಅಂದ್ರೆ ಆಟೋದವನೊಬ್ಬ ಡ್ರೈವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡ್ದು 1,000ನೋ 2,000ನೋ 500 ಹಣ ಉಳಿಸ್ಕೊಂಡು ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಯಾರೋ ಒಬ್ಬ ಗುಂಡ ಬಂದು ಹೊಡೆದ್ಬಿಟ್ಟು ಅದನ್ನ ಕಿತ್ಕೊಂಡು ಹೋಗ್ತಿದ್ದ, ಅಥವಾ ಎದುರಿಸಿ ಕಿತ್ಕೊಂಡು ಹೋಗ್ತಿದ್ದ. ಕೊಡ್ಲಿಲ್ಲ ಅಂದ್ರೆ ಅವನಿಗೆ ಎಂಥ ಪೆಟ್ಟು ಬೀಳುತ್ತೋ, ಅಂಗವಿಕಲನಾಗ್ತಾನೋ ಅಥವಾ ಜೀವನೇ ಹೋಗುತ್ತೋ ಹೇಳಕ್ ಬರ್ತಿರ್ಲಿಲ್ಲ. ಇಂತಹ ಸ್ಥಿತಿ ಉಂಟಾಗಿತ್ತಂತ, ಅದು ನಮಗೆ ಗೊತ್ತಿರ್ಲಿಲ್ಲ. ಇಂತಹ ಸ್ಥಿತಿ ಉತ್ತರ ಪ್ರದೇಶ ಬಿಹಾರದಲ್ಲಿ ಶುರು ಆಗಿತ್ತು. ಇನ್ನು ಬೇರೆ ಕಡೆನೂ ಬರೋಲ್ಲ ಅಂತ ಏನು ಗ್ಯಾರಂಟಿ ಇರಲಿಲ್ಲ. ಮಧ್ಯಪ್ರದೇಶನೂ ಸ್ವಲ್ಪ ಮಟ್ಟಿಗೆ ಶುರು ಆಗ್ತಾ ಇತ್ತು. ಇವಾಗ ಅಂತ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಬಿಟ್ರೆ ಇನ್ಯಾವುದ್ರಲ್ಲೂ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಆ ಸ್ಥಿತಿ ಇದೆ. ಅದಕ್ಕೆ ಪ್ರಜಾಪ್ರಭುತ್ವಕ್ಕೆ ಜಯ ಆಗಬೇಕು. ಪ್ರಜಾಪ್ರಭುತ್ವ ಸರಿಯಾಗಿ ನಡಿಬೇಕಂದ್ರೆ ಪ್ರತಿಯೊಬ್ಬ ಮತದಾರನು ಅದರಲ್ಲಿ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬನು ಪಾಲ್ಗೊಳ್ಬೇಕು. ತನ್ನ ಪಾಲಿನ ಮತವನ್ನ ಚಲಾಯಿಸ್ಬೇಕು. ಏನ್ ನಾನೊಬ್ಬ ಓಟ್ ಹಾಕ್ತಿದ್ರೆ ಏನಾಯ್ತು ಅಂತ ಯಾರು ಅನ್ಕೋಬೇಡಿ. ನೀವು ಯಾವ ವ್ಯಕ್ತಿಗಾರ ಹಾಕಿ, ಕೊನೆಗೆ ಯಾರಿಗೂ ಹಾಕಕ್ಕೆ ಇಷ್ಟ ಇಲ್ಲದೆ ಇದ್ರೆ ನೋಟ ಹೊತ್ತು ಬಿಡಿ. ಆದ್ರೆ ಮತದಾನದಿಂದ ಯಾರೂ ಕೂಡ ದೂರ ಉಳಿಬಾರ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣಾರ್ಥಿ.